ನಾನು ಲಾರಿ ಫೀಲ್ಡ್ ಹೋಗದಿರೋ ಕಾರಣ ಬಂದು ನನ್ನ ಜೊತೆಗಿದ್ದವರು ಜೊತೆಗೆ ಕೆಲವೊಂದು ಪ್ರಾಬ್ಲಮ್ ನ ಲಾರಿ ಫೀಲ್ಡ್ ಇಂದ ನಾನು ಫೇಸ್ ಮಾಡಿದೆ. ಸೊ ಆ ರೀಸನ್ ಇಂದ ನಾನು ಲಾರಿ ತಗೋಬೇಕು ಅನ್ನೋದನ್ನ ಪ್ಲಾನ್ ನ ಡ್ರಾಪ್ ಮಾಡಿದೆ. ಸರಿನಾ? ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ರೆ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲವೊಬ್ರೆಲ್ಲ ನನ್ನ ಹಳೆ ವಿಡಿಯೋ ನಾನು ಲಾರಿ ಓಡಿಸೋದೆಲ್ಲ ನೋಡಿ ಕಮೆಂಟ್ ಆಗ್ತಿದ್ರೆ, ಏನ್ ಬ್ರದರ್ ಯಾಕೆ ನೀವು ಲಾರಿ ಎಲ್ಲ ಓಡಿಸ್ತಿದ್ರಲ್ಲ, ಏನಕ್ಕೋಸ್ಕರ ಆಟೋ ಮಾಡಿದ್ರಿ ಅಂತೆಲ್ಲ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನು ಒಬ್ಬರನ್ನ ನಂಬಿನೇ ಲಾರಿ ಫೀಲ್ಡ್ ಹೋಗೋಣ ಅಂತ ಅನ್ಕೊಂಡಿದ್ದು. ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿದ್ರು, ಸರಿನಾ? ಬಟ್ ಏನಂತಂದ್ರೆ ಹೋಗ್ತಾ ಹೋಗ್ತಾ ಯಾವಾಗ ನಾನು ಲಾರಿ ತಗೊಳೋ ಮೂಮೆಂಟ್ ಬಂತು ಆ ಟೈಮಲ್ಲಿ ಕೈ ಎತ್ತಿದ್ರು ಅಂತ ಹೇಳ್ಬೋದು. ಹೊಸ ಲಾರಿನ ಬುಕ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಅಮೌಂಟ್ ಎಲ್ಲ ಜೋಡಿಸ್ಕೊಂಡಿದ್ದೆ, ಕೊಟೇಶನ್ ಎಲ್ಲ ತಗೊಂಡಿದ್ದೆ. ಬಟ್ ಏನಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಕೈ ಎತ್ತಿದ್ರು. ಹೇಳ್ಬೇಕಂದ್ರೆ ಒಂದ್ 2-3 ತಿಂಗಳು ನಾನು ಹೋಗಿ ಟ್ರೈನಿಂಗ್ ಎಲ್ಲ ತಗೊಂಡೆ, ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡೆ, ಕೆಲಸ ಕಲ್ತ್ಕೊಂಡೆ. ಬಟ್ ಏನಂತಂದ್ರೆ ನನಗೆ ಒಂದು 3 ತಿಂಗಳು ಇಲ್ಲ 6 ತಿಂಗಳು ನನಗೆ ಒಂದು ಸಪೋರ್ಟ್ ಬೇಕಿತ್ತು. ಯಾವ ತರ ಅಂತಂದ್ರೆ ಒಬ್ಬರ ಮೇಲೆ ಡಿಪೆಂಡ್. ಈ ಫೀಲ್ಡ್ ಬಂದು ಲಾರಿ ಫೀಲ್ಡ್ ಬಂದು ನನಗೆ ಹೊಸದಾಗಿತ್ತಲ್ವಾ. ಸೊ ಹಂಗಾಗಿ ಯಾವ ತರ ಬಾಡಿಗೆ ತಗೊಂತಾರೆ, ಯಾವ ತರ ಬಾಡಿಗೆ ಮಾತಾಡ್ತಾರೆ ಅನ್ನೋದೆಲ್ಲ ಗೊತ್ತಿರಲಿಲ್ಲ. ಸೊ ನಾನು ಹೇಳಿದ್ದೆ, ನಾನು ಒಂದ್ 3-4 ತಿಂಗಳು ನಿಮ್ ಮೇಲೆ ಡಿಪೆಂಡ್ ಆಗಿರ್ತೀನಿ, ಸೊ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದೆ. ಎಲ್ಲದಕ್ಕೂ ಓಕೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ನಾನು ಫೋನ್ ಎತ್ತುತ್ತಾ ಇರಲಿಲ್ಲ, ಮತ್ತೆ ನನ್ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಂಗಾಗಿ ನನಗೆ ಏನ್ ಮಾಡ್ಲಿ ಏನು ಅಂತ ಗೊತ್ತೇ ಇಲ್ಲ ಇದ್ರ ಬಗ್ಗೆ, ಸರಿನಾ? ಸೊ ಹಂಗಾಗಿ ಸ್ವಲ್ಪ ನಾನು ಕೂಡ ಯೋಚನೆ ಮಾಡಿದೆ, ಸ್ವಲ್ಪ ಟೈಮ್ ತಗೊಂಡೆ ಏನ್ ಮಾಡೋದು ಎತ್ತ ಅಂತ ಅನ್ಬಿಟ್ಟು. ಬಟ್ ಏನಂತಂದ್ರೆ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಸುಮ್ನೆ ತಕೊಂಡು ನಾನ್ ತಗ್ಲಾಕೊಳೋ ಬದಲು ಇದನ್ನ ಡ್ರಾಪ್ ಔಟ್ ಮಾಡೋಣ ಅಂತ ಅನ್ಬಿಟ್ಟು ಏನ್ ಮಾಡಿದೆ, ಕಂಟಿನ್ಯೂ ಆಟೋನೇ ಮಾಡ್ಕೊಂಡ್ ಬಂದೆ. ಸೊ ಹೇಳ್ಬೇಕು ಅಂದ್ರೆ ಕೆಲವೊಂದು ಪ್ರಾಬ್ಲಮ್ ಕೂಡ ಫೇಸ್ ಮಾಡಿದೆ. ಮತ್ತೆ ಹೇಳ್ಬೇಕಂದ್ರೆ ನನಗೆ ಒಂಚೂರು ಏನು ಗೊತ್ತಿಲ್ಲ ಲಾರಿ ಬಗ್ಗೆ, ಯಾವ ತರ ಡ್ಯೂಟಿ ಮಾಡ್ತಾರೆ, ಯಾವ ತರ ಬಾಡಿಗೆ ಹೊಡೆಯೋದು, ಎಲ್ಲಿ ಲೋಡ್ ಹಿಡಿಯೋದು ಅಂತ. ಆದ್ರೂ ಲಾರಿಗೆ ಬಂಡವಾಳ ಆಗಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡಿದ್ದೆ. ಒಂದ್ 2-3 ತಿಂಗಳು ತಿರುಗಾಡಿದೆ. ಅಂದ್ರೆ ನಾನು ತಿಳ್ಕೊಂಡೆ ಯಾವ ತರ ಬಾಡಿಗೆ ಆಗುತ್ತೆ, ಎಲ್ಲೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಎಲ್ಲ A to Z ಎಲ್ಲ ತಿಳ್ಕೊಂಡಿದ್ಮೇಲೆನೆ ನಾನೇನ್ ಮಾಡಿದ್ದು, ಲಾರಿ ಫೀಲ್ಡ್ ಹೋಗೋಣ ಓಕೆ ಫೈನಲೈಸ್ ಮಾಡ್ಕೊಂಡಿದ್ದು. ಬಟ್ ಏನಂದ್ರೆ ಜೊತೆಗಿದ್ದವರು ಕೈ ಹಿಡಿಲಿಲ್ಲ, ಹಂಗಾಗಿ ಆ ಫೀಲ್ಡ್ ನ ನಾನು ಡ್ರಾಪ್ ಔಟ್ ಮಾಡ್ಬೇಕಾಯ್ತು. ಜೊತೆಗಿದ್ದವ್ರದ್ದು ಈ ಪ್ರಾಬ್ಲಮ್ ಅದೇ, ಮತ್ತೆ ಲೋಡ್ ಹಿಡಿಯೋದು ಕೂಡ ತುಂಬಾ ಕಷ್ಟ ಆಗೋದು, ಲಾರಿಗೆ ಬಾಡಿಗೆ ಹಿಡಿಯೋದು ಕೂಡ. ಮತ್ತೆ ಅದ್ರ ಬಗ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ನನಗೆ, ಸರಿನಾ? ಬಟ್ ಏನಂದ್ರೆ ಗಾಡಿ ಓಡ್ಸಕ್ ಬರುತ್ತೆ. ಮುಂಚೆ ಎಲ್ಲ ಬಂದ್ಬಿಟ್ಟು ಬೆಂಗಳೂರಲ್ಲೇ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿದ್ದೆ. ಅಂದ್ರೆ ಈ ಇಂಟರ್ ಸಿಟಿಗೆ ಹೋಗೋದು, ಮತ್ತೆ ಬೇರೆ ಕಡೆಯಿಂದ ಲೋಡ್ ಹಿಡಿಯೋದು, ಅದೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಹಂಗಾಗಿ ಅವ್ರ ಹೆಲ್ಪ್ ತಗೊಳೋಣ ಅಂತ ಅನ್ಬಿಟ್ಟೆಲ್ಲ ಅವ್ರ ಮೇಲೆ ಕೂಡ ಡಿಪೆಂಡ್ ಆದ. ಬಟ್ ಏನಂತಂದ್ರೆ ಆ ಡಿಪೆಂಡೆನ್ಸಿ ನಾನು ಅವ್ರಿಗೆ ಹೇಳಿದೆ ಫಸ್ಟ್ ಒಂದ್ 3-4 ಮಂತ್ಸ್ ನಾನು ನಿನ್ ಮೇಲೆ ಡಿಪೆಂಡ್ ಆಗಿರ್ತೀನಿ, ಆಮೇಲೆ ಏನೋ ನನ್ನ ಪಾಡಿಗೆ ನಾನು ನೋಡ್ಕೊಂತೀನಿ ದಾರಿನ ಅಂತ ಕೂಡ ಹೇಳಿದೆ. ಬಟ್ ಏನಂತಂದ್ರೆ ಅವರು ಸ್ವಲ್ಪ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ. ಸೊ ಇದೊಂದು ರೀಸನ್ ಆಯ್ತಾ. ಇನ್ನೊಂದ್ ರೀಸನ್ ಏನಪ್ಪಾ ಅಂತ, ಒಂದ್ ಲಾರಿ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರೂ ಏನಿಲ್ಲ ಅಂದ್ರೂ ಒಂದು 30 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನ ತಕೊಂಡು ಮತ್ತೆ ಅದಕ್ಕೆ ಬಾಡಿಗೆ ಹುಡುಕಿ ಬಾಡಿಗೆ ಹೊಡೆದು, ಅಂದ್ರೆ ಒಂದ್ ಮಿನಿಮಮ್ ಅಂದ್ರೂ ಒಂದ್ 5 ವರ್ಷಕ್ಕೆ ನಾವು ಲೋನ್ ಹಾಕೊಂತೀವಿ ಅಂದ್ರೂ ಕೂಡ 40,000 ಇಂದ 50,000 ಅದಕ್ಕೆ ಪರ್ ಮಂತ್ EMI ಬರುತ್ತೆ. ಸೊ ಇದೆಲ್ಲ ನಾನು ಲೆಕ್ಕಾಚಾರ ಮಾಡ್ಕೊಂಡಿದ್ಮೇಲೆ ನನ್ಗೆ ಅನ್ಸಿದ್ ಏನಪ್ಪಾ ಅಂತಂದ್ರೆ, ಲಾರಿನಲ್ಲಿ ಬಂದು ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಲಾಸ್ ಆಗುತ್ತೆ. ಯಾವ ತರ ಲಾಸ್ ಅಂತ ಕೇಳೋದಾದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲಾರಿಯಿಂದ ಒಂದ್ ತಿಂಗಳಿಗೆ 2 ಲಕ್ಷ ರೂಪಾಯಿ ಮಾಡ್ತೀವಿ ಅನ್ಕೊಳ್ಳಿ, ಅಂದ್ರೆ ಟರ್ನ್ ಓವರ್ ಆಯ್ತಾ, ಟೋಟಲ್ ಟರ್ನ್ ಓವರ್. ಅದ್ರಲ್ಲಿ 50% ಅಷ್ಟು ಡೀಸೆಲ್ ಹೋಗುತ್ತೆ, ಗಾಡಿ ರನ್ನಿಂಗ್ ಕಾಸ್ಟ್. ಆಮೇಲೆ ಅದ್ರಲ್ಲೇ ಒಂದ್ 10,000 ರೂಪಾಯಿ ನಾನು ಹೇಳ್ತಿದ್ದೀನಿ, ಇದು ಟೋಲ್ ಅಂತ ಹೋಗುತ್ತೆ. ಎಷ್ಟಾಯ್ತು? 1,10,000 ರೂಪಾಯಿ ಆಯ್ತು. ಇನ್ನು ಎಷ್ಟು ಉಳ್ಕೊಂತು? ನಮ್ಮ ಹತ್ರ 90,000 ರೂಪಾಯಿ ಉಳಿತು. ಇನ್ನು ಗಾಡಿ ಲೋನ್ ಅಲ್ಲಿ ಇರುತ್ತೆ. ಮಿನಿಮಮ್ ಅಂದ್ರೆ ನಾವು 5 ವರ್ಷಕ್ಕೆ EMI ಅಂತ ಹಾಕೊಂಡಿರ್ತೀವಿ. ಅದು EMI ಲೋನ್ ಎಷ್ಟಾಗುತ್ತೆ ಅಂದ್ರೆ 40,000ನೇ ಹಾಕೋಣ. 40,000 ರೂಪಾಯಿ ಮತ್ತೆ EMI ಹೋಗುತ್ತೆ. ಮತ್ತೆ ಎಷ್ಟು ನಮ್ಮ ಹತ್ರ ಉಳಿತದೆ? ತಿಂಗಳಿಗೆ ನಮ್ಗೆ 50,000 ರೂಪಾಯಿ ಉಳಿತದೆ. ಒಂದ್ ವೇಳೆ ಏನಾದ್ರು ನಾವು ರೋಡಲ್ಲೇ ಊಟ ಮಾಡ್ತೀವಿ, ಅಡಿಗೆ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲಿ ಒಂದ್ 10,000 ರೂಪಾಯಿ ಎಗರೋಗುತ್ತೆ. ಸೊ ಎಷ್ಟು ಉಳಿತು? 40,000 ರೂಪಾಯಿ ಉಳಿತು ತಿಂಗಳಿಗೆ. ಇನ್ನು ನಾವೇ ಅಡಿಗೆ ಮಾಡ್ಕೊಂತೀವಿ ಲಾರಿನಲ್ಲಿ ಅಂತಂದ್ರೆ ಒಂದು 5,000 ರೂಪಾಯಿ ಉಳಿತದೆ, 45,000 ಉಳಿತದೆ. ನಾರ್ಮಲ್ ಆಗಿ ಮಾಡಕ್ ಆಗಲ್ಲ ಆ ತರ, ಯಾಕಂದ್ರೆ ನಾವು ರನ್ನಿಂಗ್ ಅಲ್ಲಿ ಇರ್ತೀವಿ. ಯಾವಾಗ ಅಡಿಗೆ ಮಾಡ್ಕೊಂಡು ಕುತ್ಕೊಂಡೆಲ್ಲ ತಿನ್ನಕ್ ಆಗಲ್ಲ. ಮಾಡೋರು ಇದಾರೆ, ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ, ಮಾಡೋರು ಇದಾರೆ. ಬಟ್ ಏನಂತಂದ್ರೆ ಆಲ್ಮೋಸ್ಟ್ ಸೋಂಬೇರಿತನ ಬಂದ್ಬಿಡುತ್ತೆ, ಗಾಡಿ ಓಡಿಸಿ ಬೇಜಾರಾಗ್ಬಿಟ್ಟಿರ್ತೀವಲ್ಲ. ಸೊ ಹಂಗಾಗಿ ಅಡಿಗೆ ಮಾಡೋ ಅಷ್ಟು ನಮ್ಗೆ ಪೇಷನ್ಸ್ ಇರಲ್ಲ. ನಾವೇನ್ ಮಾಡ್ತೀವಿ, ಎಲ್ಲ ಹೋಟ್ಲಲ್ಲಿ ನಿಲ್ಸ್ಕೊಂಡು ಊಟ ಮಾಡ್ಕೊಂಡು ಮಾಡ್ತೀವಿ. ಸೊ ತಿಂಗಳಿಗೆ 10,000 ರೂಪಾಯಿ ಹೋಗುತ್ತೆ ಅನ್ಕೊಳ್ಳಿ. ಇನ್ನು ಉಳಿದಿದೆಷ್ಟು? 40,000 ರೂಪಾಯಿ, ಸರಿನಾ? ಇನ್ನು RTO ಮತ್ತೆ ಪೊಲೀಸು, ಒನ್ ವೇ ಏನಾದ್ರು ಅಂತ ಅನ್ಬಿಟ್ಟು ಅದ್ರಲ್ಲಿ ಒಂದು 10,000 ರೂಪಾಯಿ ಹಂಗೋ ಎಗರೋಗುತ್ತೆ. ಸೊ ನಮ್ಗೆ ಉಳಿದಿದೆಷ್ಟಪ್ಪ ಲಾರಿಯಿಂದ? 30,000 ರೂಪಾಯಿ. ಸೊ ರಿಸ್ಕ್ ಎಷ್ಟೆಲ್ಲ ಇದೆ ಅಂತ ಕೇಳೋದಾದ್ರೆ, ಈ 30,000 ರೂಪಾಯಿ ಮಾಡಕ್ಕೋಸ್ಕರ ನಮ್ಮ ರಿಸ್ಕ್ ಎಷ್ಟಿದೆ ಅಂದ್ರೆ, ಓನರ್ ಕಮ್ ಡ್ರೈವರ್ ಆಗಿ ಡ್ಯೂಟಿ ಮಾಡ್ಕೊಂಡ್ರೆ ನಮ್ಗೆ 30,000 ರೂಪಾಯಿ ಉಳಿತದೆ. ಇಲ್ಲ ಅಂತಂದ್ರೆ ಅದು ಉಳಿಯಲ್ಲ. ಕೆಲವೊಬ್ರು ಅನ್ಬೋದು ನಾವ್ ಇಷ್ಟು ಮಾಡ್ತೀವಿ ಅಷ್ಟ್ ಮಾಡ್ತೀವಿ ಅಂತ. ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಏನಂತಂದ್ರೆ ನೀವು ಆವರೇಜ್ ತೆಗೆದ್ರೆ ನಿಮ್ಗೆ ಉಳಿಯೋದೇನೆ 30,000 ರೂಪಾಯಿಯಲ್ಲಿ, ಸರಿನಾ? ಎಷ್ಟು ರಿಸ್ಕ್ ಇದೆ ಅಂತ ಕೇಳೋದಾದ್ರೆ, 24 ಅವರ್ ನಮ್ ಟೈಮ್ ಬಂದು ಲಾರಿ ಕೊಡ್ಲೇಬೇಕಾಗುತ್ತೆ. ಯಾವಾಗ ಬೆಳಕಾಯ್ತು, ಯಾವಾಗ ರಾತ್ರಿ ಆಯ್ತು, ಯಾವಾಗ ಕತ್ಲೆ ಆಯ್ತು ಅನ್ನೋದೇ ಗೊತ್ತಾಗಲ್ಲ.
24 hour ರನ್ನಿಂಗ್ ಅಲ್ಲೇ ಇರ್ತವೆ ಗಾಡಿ. ಏನಂದ್ರೆ ರೆಸ್ಟ್ ಮಾಡ್ತಾರೆ, ಮಾಡಲ್ಲ ಅಂತ ಇಲ್ಲ. 18 hour 20 hour ಗಾಡಿ ಹೊಡಿಯೋರು ಇದಾರೆ. ಸೊ ಏನಾಗ್ಬಿಡುತ್ತೆ, ನಾನು ಇದು ಹೇಳ್ತಿರೋದು ಕಡಿಮೆ ಆಯ್ತಾ, ಟೈಮಿಂಗ್ ಸ್ಮಾಲ್ ಆಯ್ತು ಅಂದ್ರೆ ಇನ್ನೂ ಜಾಸ್ತಿ ಹೊಡಿತಾರೆ, ಅವ್ರು ಇನ್ನೂ ರಿಸ್ಕ್ ತಗೊಂಡು ಗಾಡಿನ ಓಡಿಸ್ಬೇಕು. ಬಟ್ ಏನಂತಂದ್ರೆ ನಾರ್ಮಲ್ ಆಗಿ ನಾವು ನೋಡ್ಬೇಕು ಅಂತಂದ್ರೆ ಒಂದ್ 20 hour ಅಂತೂ ಗಾಡಿ ಓಡಿಸ್ತಾರೆ. ಈ ಒಬ್ರೇನೆ ಓಡಿಸಿ ಒಂಥರ ಏನಾಗ್ಬಿಡುತ್ತೆ, ಒಂಟಿತನ ಕಾಡಕ್ ಸ್ಟಾರ್ಟ್ ಆಗುತ್ತೆ, ಏನೋ ಬೇಜಾರ್ ಅನ್ಸುತ್ತೆ. ಫ್ರೆಂಡ್ ಆಗ್ತಾರೆ, ಅವ್ರು ಸಿಗ್ತಾರೆ, ಎಲ್ಲ ಓಕೆ, ನಾವು ಫೋನಲ್ಲಿ ಮಾತಾಡ್ಕೊಂಡೆಲ್ಲ ಓಡಿಸಾಡ್ತೀವಿ ಅಂತ ಹೇಳೋರು ಇದಾರೆ, ಇಲ್ಲ ಅಂತಲ್ಲ, ಎಸ್ ಮಾಡೋರು ಇದಾರೆ. ಬಟ್ ಏನಂತಂದ್ರೆ ಹೋಯ್ತಾ ಏನಾಗ್ಬಿಡುತ್ತೆ ಅಂತಂದ್ರೆ ಒಂಟಿತನ ಕಾಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದು ಮೇನ್ ಪ್ರಾಬ್ಲಮ್ ಲಾರಿನಲ್ಲಿ ನನ್ಗನ್ಸಿದ್ದು. ಮತ್ತೆ ಅಷ್ಟು ರೆಸ್ಪೆಕ್ಟ್ ಕೂಡ ಇಲ್ಲ ಆಯ್ತಾ. ಈ ಎಲ್ಲಾದ್ರೂ ನಾವು ಲೋಡಿಂಗ್ ಎಲ್ಲ ಹೋಗ್ಬಿಟ್ರೆ ಒಂಥರ ಅಯ್ಯೋ ಅನ್ಸ್ಬಿಡ್ತಾರೆ, ಇದು ಕೂಡ ಇದಾರೆ. ಸೊ ನಾನು 3 ತಿಂಗಳಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು. ಅದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ ಸ್ನಾನದ್ ಕೂಡ ತುಂಬಾ ಕಷ್ಟ. ನನ್ಗಂತೂ ಸ್ನಾನ ಮಾಡ್ಲೇಬೇಕಾಯ್ತಾ, ಡೈಲಿ ಸ್ನಾನ ಮಾಡ್ಬೇಕು. ನಾನು ಅನ್ಭೋಗ್ಸಿದ್ ಏನಲ್ಲ ಅಂತಂದ್ರೆ ಸ್ನಾನ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಅದ್ರ ಜೊತೆಗೇನೆ ಈ ಎಲ್ಲಾದ್ರೂ ಲೋಡ್ಗೆ ಹೋದ್ರೆ ಅವರು ಅಯ್ಯೋ ಅನ್ಸ್ತಾರೆ. ಮತ್ತೆ ಈ ಮರೆಯೋದು ಅಂತೂ ಇಲ್ಲ, ಬಾರೋ ಡ್ರೈವರ್ ಹಂಗೆ ಹಿಂಗೆ ಅಂತ ಮಾತಾಡ್ಸೋರು. ಅದ್ರ ಜೊತೆಗೆ RTOದವರು ಮತ್ತೆ ಈ ಪೊಲೀಸರು ಕೂಡ ಪ್ರಾಬ್ಲಮ್ ಕೊಡ್ತಾರೆ. ಮತ್ತೆ ಸ್ವಲ್ಪ ಕೂಡ ಯಾರು ಅರ್ಥ ಮಾಡ್ಕೊಳಲ್ಲ, ದೊಡ್ಡ ಗಾಡಿ ಇದೆ ಸ್ವಲ್ಪ ಜಾಗ ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಕೂಡ ಬಾಯಿಗೆ ಬಂದಂಗೆ ಅನ್ನೋದು. ಈ ತರ ಎಲ್ಲ ಒಂದ್ ಸ್ವಲ್ಪ ರಿಸ್ಕಿ ಕೆಲಸ ಲಾರಿ ಫೀಲ್ಡ್ ಅಲ್ಲಿ. ಈ 30,000 ರೂಪಾಯಿ ದುಡಿಯೋಕ್ಕೋಸ್ಕರ ಇಷ್ಟೆಲ್ಲಾ ಪ್ರಾಬ್ಲಮ್ ನ ಅನುಭವಿಸ್ಬೇಕು. ನಾನ್ ನಿಮ್ಗೆ ಬೇಸಿಕ್ ಎಷ್ಟು ಬೇಕು ಅಷ್ಟೇ ಹೇಳ್ತಿರೋದು, ಇದ್ರದ್ದು ಆಳದಲ್ಲಿ ತುಂಬಾ ವಿಷಯಗಳಿದಾವೆ ಸರಿನಾ. ಬಟ್ ಏನಂತಂದ್ರೆ ಅದನ್ನ ಯಾರು ಹೇಳ್ಕೊಳಲ್ಲ. ಲಾರಿ ಫೀಲ್ಡ್ ಎಂತವ್ರಿಗೆ ಸೆಟ್ ಆಗುತ್ತೆ ಅಂತ ಕೇಳೋದಾದ್ರೆ, ಮುಂಚೆಯಿಂದಾನೆ ಕ್ಲೀನರ್ ಆಗಿ ಡ್ರೈವರ್ ಆಗಿ ಹಿಂಗ್ ಬಂದಿರ್ತಾರಲ್ವಾ, ಸೊ ನನ್ಗೆ ಇದ್ ಬಿಟ್ರೆ ಬೇರೆ ದಾರಿನೇ ಗೊತ್ತಿಲ್ಲ ಅಂತ ಇರ್ತಾರೋ ಅಂತವ್ರಿಗೆ ಓಕೆ. ಮತ್ತೆ ದುಡ್ಡು ಕಾಸಲ್ಲಿ ಏನ್ ತೊಂದ್ರೆ ಇರಲ್ಲ, ಅಂದ್ರೆ ಬಾಡಿಗೆ ಬರ್ತಿರುತ್ತೆ, ಇಲ್ಲ ಬೇರೆ ಕಡೆ ಏನೋ ಇನ್ಕಮ್ ಸೋರ್ಸ್ ಇರುತ್ತೆ. ಜಸ್ಟ್ ಒಂದು ನನ್ ಲಾರಿ ಇದೆ, ಲಾರಿ ಇಟ್ಕೊಂಡಿದೀನಿ, 1-2 ಲಾರಿ ಇಟ್ಕೊಂಡಿದೀನಿ, ಅದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಬರೋದ್ ಎಷ್ಟಾದ್ರೂ ಬರ್ಲಿ, 10,000 ಆದ್ರೂ ಬರ್ಲಿ, 5,000 ಆದ್ರೂ ಬರ್ಲಿ, ಜಸ್ಟ್ ನನ್ ಲೋನು ಡ್ರೈವರ್ ಮೇಂಟೆನೆನ್ಸ್ ಆಗ್ಬಿಟ್ರೆ ಸಾಕು, ನನ್ ಗಾಡಿ ಮೇಂಟೈನ್ ಆಗ್ಬಿಟ್ರೆ ಸಾಕು. ಗಾಡಿ ಮಾರ್ದಾಗ ನನ್ಗೊಂದ್ 5 ಲಕ್ಷ 6 ಲಕ್ಷನೋ ಬರುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಓಕೆ. ಬಟ್ ಏನಂದ್ರೆ ಸಿಂಗಲ್ ಡ್ರೈವರ್ ಕಮ್ ಓನರ್ ಇರ್ತಾರಲ್ಲ ಅಂತವ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ 30,000 ರೂಪಾಯಿಗೋಸ್ಕರ ಫ್ಯಾಮಿಲಿನ ಎಲ್ಲಾ ಬಿಟ್ಟು ನಾವು ರೋಡಲ್ಲಿ ಅಲಿಬೇಕು. ನಾವೆಲ್ಲಾ ಖರ್ಚು ಕಳೆದು ನಮ್ 30,000 ರೂಪಾಯಿ ದುಡಿಯೋಕ್ಕೋಸ್ಕರ ಈ ಲಾರಿ ಫೀಲ್ಡ್ಗೆ ಹೋಗ್ತೀವಿ ಅಂತಾರಲ್ಲ. ಸೊ ಹೊಸದಾಗಿ ಯಾರಾದ್ರೂ ಹೋಗ್ತಿದ್ರೆ ನನ್ ಸೆಟ್ ಆಗಿ ಬರಲ್ಲ ಅಂತ ನಾನು ಹೇಳ್ತೀನಿ. ಮುಂಚೆಯಿಂದಾನೇ ಮಾಡ್ಕೊಂಬಂದ್ರೆ ಓಕೆ. ಬಟ್ ಏನಂತಂದ್ರೆ ಹೊಸದಾಗಿ ಏನಾದ್ರು ಹೋಗ್ತಾ ಇದೀನಿ ಈ ಫೀಲ್ಡ್ ಅಂತ ಅಂದ್ರೆ ನಾನು ಹೇಳ್ತೀನಿ, ನನ್ ಕಡೆಯಿಂದ ರೆಕಮೆಂಡೇಶನ್ ಇಲ್ಲ ಗುರು, ಹೋಗಕ್ ಹೋಗ್ಬೇಡಿ. ಯಾಕಂತಂದ್ರೆ ನೆಮ್ಮದಿಯಿಂದ ಇರ್ಬೇಕು ಅಂತಂದ್ರೆ ಒಂದ್ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ಅಂದ್ರೆ ಇವತ್ತಿಗೆ 18-20,000 ರೂಪಾಯಿ ಸಂಬಳ ಕೊಡ್ತಾರೆ ಸರಿನಾ. ಮತ್ತೆ ಪಾರ್ಟ್ ಟೈಮ್ ಅಲ್ಲಿ ಎಕ್ಸ್ಟ್ರಾ ಏನಾದ್ರು ಡ್ಯೂಟಿ ಮಾಡ್ಕೊಂಡ್ಬಿಟ್ರೆ 30,000 ರೂಪಾಯಿ ಆರಾಮಾಗಿ ದುಡಿಬಹುದು. ಯಾವ್ದೇ ತರ ಟೆನ್ಷನ್ ಆಗ್ಲಿ ರಿಸ್ಕ್ ಆಗ್ಲಿ ಇರಲ್ಲ. ಹೊಸ ಲಾರಿಗಳಿಗೆ 1 ವರ್ಷವರೆಗೂ ಯಾವ್ದೇ ತರ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಮತ್ತೆ ಖರ್ಚು ಕೂಡ ಕೊಡಲ್ಲ. ಆಮೇಲೆ 1 ವರ್ಷ ಆದ್ಮೇಲೆ ಏನಾದ್ರೂ ಒಂದ್ ಖರ್ಚು ಬರ್ತಾ ಹೋಗುತ್ತೆ. ಟ್ರಕ್ ವ್ಲಾಗ್ ಮಾಡ್ತಾರಲ್ಲ ಯೂಟ್ಯೂಬ್ ಅಲ್ಲೇ, ಅವ್ರಿಗೆಲ್ಲ ಬಂದ್ಬಿಟ್ಟು ಯೂಟ್ಯೂಬ್ ಇಂದ ಸ್ವಲ್ಪ ದುಡ್ಡು ಬರುತ್ತೆ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಲೋನ್ ಗಿನ್ ಕಟ್ಕೊಂಡು. ಹೊಸದಾಗಿ ಯಾರಾದ್ರೂ ಲಾರಿ ಫೀಲ್ಡ್ ಹೋಗ್ಬೇಕು ಅನ್ಕೊಂಡಿದ್ರೆ, ಈ ಜಾಬ್ ಮಾಡೋರು, ಆಟೋ ಓಡಿಸೋರು ಅಥವಾ ಕ್ಯಾಬ್ ಓಡಿಸೋರು, ಇಲ್ಲಾಂದ್ರೆ ಏನೋ ಒಂದ್ ಕೆಲಸ ಮಾಡೋ ಜಾಬ್ ಮಾಡೋರು ಮಾಡ್ಬೇಕು ಅನ್ಕೊಂಡಿದ್ರೆ ನಾನ್ ರಿಕಮೆಂಡ್ ಮಾಡ್ತೀನಿ, ದಯವಿಟ್ಟು ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ರಿಸ್ಕ್ ಇದೆ ಅಲ್ಲಿ. ಒಂದೊಂದ್ಸತಿ ವಾರನ್ ಗಂಟ್ಲೆ ಕೂಡ ಗಾಡಿ ನಿಂತು ಬಿಡುತ್ತೆ. 3 ದಿನ 4 ದಿನ, 1 ವಾರ 10 ದಿವಸ ಆದ್ರೂ ಆಗುತ್ತೆ ಸರಿನಾ. ಲೋಡ್ ಸಿಗೋದಿಲ್ಲ, ಲೋಡ್ ಸಿಕ್ಕಿದ್ರೆ ಅದಕ್ಕೆ ಕರೆಕ್ಟ್ ಆದ ರೇಟ್ ಸಿಗೋದಿಲ್ಲ. ಸೊ ಅದು ಲಾಸ್ ಆಗುತ್ತೆ. ಸುಮ್ನೆ ನಮ್ ಬಂಡವಾಳ ಹಾಕೊಂಡು ನಾವು ರಿಸ್ಕ್ ತಗೊಂಡು ಇನ್ನೊಬ್ರ ಮನೆ ಉದ್ಧಾರ ಮಾಡೋವಂಥದ್ದು ಏನಿದೆ, ಅದ್ರ ಬದಲಾಗಿ ನಾನು ಹೇಳೋದು, ಯಾವ್ದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರೆ ಇವತ್ತೊಂದ್ ದಿವಸದಲ್ಲಿ 30,000 ರೂಪಾಯಿ ದುಡಿಯೋದಂತ ದೊಡ್ಡ ವಿಷಯನೇ ಅಲ್ಲ. ಎಕ್ಸಾಂಪಲ್ ನಮ್ ಬೆಂಗಳೂರಲ್ಲೇನೆ ನೀವು ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಅಲ್ಲೇ ದುಡ್ಡು ಬಂದ್ಬಿಡುತ್ತೆ. 30,000 ರೂಪಾಯಿ ಆರಾಮಾಗಿ ಮಾಡ್ಕೊಂತ ಇದಾರೆ ಇವತ್ತೊಂದ್ ದಿವಸದಲ್ಲಿ. ಸೊ ಇಷ್ಟೆಲ್ಲ ರಿಸ್ಕ್ ಇತ್ತಲ್ವಾ, ಇದೆಲ್ಲ ಲೆಕ್ಕ ಮಾಡ್ಕೊಂಡೆ. ಮತ್ತೆ ನಮ್ ಜೊತೆಗಿದ್ದವ್ರು ಕೂಡ ಸಾಥ್ ಕೊಡ್ಲಿಲ್ಲ. ಸಾಥ್ ಕೊಟ್ಟಿದ್ರೆ ನಾನು ಅವತ್ತೇನೆ ಗಾಡಿ ಹಾಕೊಂಡ್ಬಿಡ್ತಿದ್ದೆ. ಇವತ್ತು ಕೂಡ ನಾನು ಅನ್ಭೋಗ್ತಿದ್ದೆ. ಇವತ್ತು ಅನ್ಕೊಂತ ಇದೀನಿ ಒಳ್ಳೇದೇ ಆಯ್ತಪ್ಪ ಆ ಫೀಲ್ಡ್ ನಾನು ಹೋಗದೆ ಇರೋದು ಅಂತ. ಸೊ ಈ ತರ ಎಲ್ಲ ರಿಸ್ಕ್ ಇದೆ. ನೀವು ಯೂಟ್ಯೂಬ್ ಅನ್ನ ನೋಡ್ಕೊಂಡು ನಾನು ಲಾರಿ ಮಾಡ್ಬೇಕು, ನಾನು ಲಾರಿ ಓಡಿಸ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ನಾನು ಹೇಳ್ತೀನಿ ನೋಡ್ಕೊಂಡ್ ಮಾಡಿ. ಯಾರಾದ್ರೂ ಗೊತ್ತಿದ್ರೆ ಅವ್ರ ಜೊತೆಗೆ 1 ವಾರನೋ 1 ತಿಂಗಳು ಅವ್ರ ಜೊತೆಗೆ ಹೋಗಿ ಕೆಲಸ ಮಾಡ್ಬಿಟ್ಟು ತಿಳ್ಕೊಳ್ಳಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಆಯ್ತಾ. ಆಮೇಲೆನೆ ಈ ಫೀಲ್ಡ್ ಹೋಗಿ, ಇಲ್ಲ ಅಂತಂದ್ರೆ ದಯವಿಟ್ಟು ಹೋಗಕ್ ಹೋಗ್ಬೇಡಿ. ಮತ್ತೆ ಯೂಟ್ಯೂಬ್ ಟ್ರಕ್ ವ್ಲಾಗ್ಸ್ ನ ನೋಡಿ ದಯವಿಟ್ಟು ಗಾಡಿ ಮಾಡಕ್ ಹೋಗ್ಬೇಡಿ. ನೀವೇನಾದ್ರೂ ಗಾಡಿ ಮಾಡ್ಲೇಬೇಕು, ಇಲ್ಲ ನಾನು ಹಾಕ್ಲೇಬೇಕು ಅನ್ಕೊಂಡಿದ್ರೆ ದಯವಿಟ್ಟು 1 ವಾರ ಟೈಮ್ ಸಾಲಲ್ಲ, 1 ತಿಂಗಳು 2 ತಿಂಗಳು ನೀವು ಯಾರ ಜೊತೆಗಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಅದ ಕೆಲ್ಸನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆನೆ ನೀವು ಲಾರಿ ತಗೊಂತೀರಾ, ಬಸ್ ತಗೊಂತೀರಾ ಅನ್ನೋದನ್ನ ನಿಮಗ್ ಬಿಟ್ಟಿದ್ದು. ಬಟ್ ಏನಂದ್ರೆ ನನ್ ಕಡೆಯಿಂದ ಅಂತೂ ಸಜೆಷನ್ ಇಲ್ಲ. ಸೊ ಆ ರೀಸನ್ ಇಂದ ನಾನು ಡ್ರಾಪ್ ಆದೆ. ಜೊತೆಗೆ ರೀಸನ್ ಗಳು ಹೇಳಿದೀನಿ, ಇನ್ನೂ ಹಲವಾರು ಇದಾವೆ. ಈ ವಿಡಿಯೋ ಆಲ್ರೆಡಿನೇ ತುಂಬಾ ಲಾಂಗ್ ಆಗಿದೆ. ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂತ ಡಿಸ್ಲೈಕ್ ಮಾಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.